ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವಾಯ್ಸ್ ಸ್ವಲ್ಪ ಯಾಕೆ ಡಲ್ ಆಗಿದೆ ಅಂದರೆ ಬೆಳಿಗ್ಗೆನೇ ಎದ್ದು ಬ್ಲಾಗ್ನ ಮಾಡ್ತಿರೋದ್ರಿಂದ ವಾಯ್ಸ್ ಸ್ವಲ್ಪ ಥರ ಕೇಳಿಸ್ತಾ ಇದೆ. ಆ್ಯಂಡ್ ನಮ್ಮ ಪಾಪು ಇನ್ನೂ ಮಲಗಿದ್ದಾನೆ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಡೈಲಿ ವ್ಲಾಗ್ ಥರ ಮಾಡೋಣ. ಇವತ್ತು ಫ್ರೈಡೇ, ಕೊನೆ ಆಷಾಢ ಶುಕ್ರವಾರ ಇವತ್ತು. ಸೊ ಹಾಗಾಗಿ ಒಂದು ಡೈಲಿ ವ್ಲಾಗ್, ನಾನು ಇವತ್ತೆಲ್ಲ ಏನು ಮಾಡ್ತೀನಿ ಅದನ್ನು ಒಂದು ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇಷ್ಟು ದಿನ ಡೈಲಿ ವ್ಲಾಗ್ ಥರ ಏನೂ ಮಾಡಿರಲಿಲ್ಲ, ಬಟ್ ಇವತ್ತು ಡೈಲಿ ವ್ಲಾಗ್ ಥರ, ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತೆಲ್ಲ ಏನೇನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಮಂಡಿಗೆ ಹೋಗಿ ಬರಬೇಕು. ಅದು ಶುಕ್ರವಾರ ಆಗಿರೋದ್ರಿಂದ ವಾರ ಮಾಡಬೇಕಲ್ಲ, ಹಾಗಾಗಿ ಹೂವುಗಳನ್ನೆಲ್ಲ ತರೋದಿದೆ. ಸೊ ಹಾಗಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ನಾನೇ ಎದ್ದು ಹೋಗ್ತಿದ್ದೀನಿ, ಅವ್ರು ಮಲಗಿದ್ದಾರೆ, ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಹಾಗಾಗಿ ಸಮ್ಟೈಮ್ಸ್ ನಾನು ಹೋಗೋದಕ್ಕಾಗುತ್ತೆ ಅಂದರೆ ನಾನೇ ಹೋಗ್ಬಿಡ್ತೀನಿ, ನಾನು ವೆಯ್ಟ್ ಮಾಡಲ್ಲ ಅವ್ರಿಗೆ. ಇಲ್ಲ ಅವ್ರು ಎದ್ದಿರ್ತಾರೆ ಹೋಗ್ತಾರೆ ಅನ್ನೋದಿದ್ದರೆ ಮಾತ್ರ ಅವ್ರನ್ನ ಕಳಿಸ್ತೀನಿ. ಸೊ ಹಾಗಾಗಿ ಇವತ್ತು ನಾನೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದೀನಿ. ಸೊ ಒಂದು ಬೆಳಗ್ಗೆ ಆಚೆ ಹೋಗೋದು ಇನ್ನೂ ಒಂಥರ ಖುಷಿ ಆಗುತ್ತೆ. ಸೊ ಹಾಗಾಗಿ ನನಗೆ ಇಷ್ಟ ಆಗುತ್ತೆ. ಮನೇಲಿ ಜಾಸ್ತಿ ಕೆಲಸ ಇತ್ತು ಅಂದರೆ ಅವರೇ ಹೋಗ್ತಾರೆ, ಇಲ್ಲ ನಾನೇ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಬೇಗ ಎದ್ದಿದ್ನಲ್ಲ. ಸೊ ಹೋಗಿ ನಾನೇ ಹೋಗ್ತಾಯಿದ್ದೀನಿ. ಇವಾಗ ಮಂಡಿಗೆ ಹೋಗ್ಬಿಟ್ಟು ಹೂವು ಸ್ವಲ್ಪ ಈರುಳ್ಳಿ ಎಲ್ಲ ಖಾಲಿಯಾಗಿದೆ ತೊಗೊಂಬರಬೇಕು. ಸೊ ಅದನ್ನೆಲ್ಲ ತೊಗೊಬಂದು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮನೆ ಒರೆಸಿ ಗುಡಿಸಿ ಮಾಡಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಕೂಡ ಮಾಡಬೇಕು. ಸೊ ಇವತ್ತೆಲ್ಲ ಏನೇನು ಮಾಡ್ತೀನಿ ಪ್ರತಿಯೊಂದು ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಓಕೆನಾ, ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಮಂಡಿ ಹತ್ರ ಬಂದೆ. ಜನ ಏನು ಇರಲಿಲ್ಲ. ನಾನು ಹೋದಾಗ 6:15 6:20 ಆಗಿತ್ತು ಅಂತ ಅನಿಸುತ್ತೆ, ಮೇ ಬಿ ಟೈಮಿಂಗ್ಸ್ ನೋಡಲ್ಲ ನಾನು. ಸೊ ಬಂದಾಗ ಅಷ್ಟೊತ್ತಾಗಿತ್ತಲ್ಲ, ಇನ್ನೂ ಜನ ಅವಾಗ ತಾನೇ ಬರ್ತಾಯಿದ್ರು. ಸ್ಟಾಲ್ ಅಂಗಡಿ ಹಾಕೋರೆಲ್ಲ ಅವಾಗ ಆಗ್ತಾಯಿದ್ರು. ಮುಂಚೆ ಅಂದರೆ 5 ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ, ಬಟ್ ಜನ ಅಷ್ಟು ಓಡಾಟ ಇರಲಿಲ್ಲ ನನಗೆ. ಸೊ ನಾನು ರೆಗ್ಯುಲರಾಗಿ ನಾನು ಬಂದರೆ ತರಕಾರಿ ತೊಗೊಳ್ಳೋ ಜಾಗ ಇದೇ ಅಂಗಡಿಲೇ ನಾನು ಜಾಸ್ತಿ ತೊಗೊಳ್ಳೋದು. ತರಕಾರಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ನಾನು ಈ ಅಂಗಡಿಗೆ ಬಂದು ಹಾಕಿಸ್ಕೊಳ್ತೀನಿ. ಸೊ ಹಾಗಾಗಿ ಇಲ್ಲಿ ಇದೇ ಅಂಗಡಿ ಹತ್ರನೇ ಆಲೂಗೆಡ್ಡೆ ತೊಗೊಳ್ಳೋಣ ಅಂತ ಬಂದೆ. ಆಲೂಗೆಡ್ಡೆ ಇಲ್ವಾ? ಆಲೂಗೆಡ್ಡೆ ಇಲ್ವಾ? ಆಲೂಗೆಡ್ಡೆ ಎಷ್ಟು? 1 kg ಹಾಕಿ. ಚೆನ್ನಾಗಿರೋದು ಹಾಕಿ, ಸಣ್ಣಕ್ಕಿರೋದು ಹಾಕಿ, ದಪ್ಪ ಬೇಡ. ನೋಡ್ಕೊಂಡು ಹಾಕಿ, ಹೋಗಿರೋದೆಲ್ಲ ಹಾಕ್ಬೇಡಿ. ಅದೊಡೆ ಅದು ಹೋಗಿದೆ, ಅದು ಚಿಕ್ಕದು. ಹಾಂ ನೋಡಿ, ಒಳಗಡೆ ಇದಾಗ್ಬಿಟ್ಟಿರುತ್ತದು. ಎಷ್ಟು ಹೂವು? ಮಾರು 80. ಇದೇ ಒಂದು ಅರ್ಧ ಮರ ಕೊಡಲ್ವಾ? ಕಮ್ಮಿ ಮಾಡ್ಕೊಳಕಂಗಿರ ಹಾಕ್ರಿ ಅದನ್ನೇ. ಸೊ ಫೈನಲಿ ಆ ಪತ್ರೆ ಹಾಕಿರೋ ಹೂವನೇ ಅರ್ಧ ಮಾರು ತೊಗೊಂಡೆ, ಸಾಕು ಅಂತ ಹೇಳಿಬಿಟ್ಟು. ಯಾಕೋ ಒಂಥರ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತದೆ. ಎರಡೂ ಫ್ರೆಶ್ ಆಗೇ ಇತ್ತು, ಬಟ್ ನಂಗೆ ಅರ್ಧ ಮಾರು ಸಾಕು. ಯಾಕೆಂದರೆ ತುಳಸಿ ಎಲ್ಲ ತೊಗೊಳ್ತೀನಲ್ವ ಅನ್ನೋ ಕಾರಣಕ್ಕೆ ಆ ಥರ ತೊಗೊಳ್ಳಿಲ್ಲ. ಸೊ ಅರ್ಧ ಮಾರು ತೊಗೊಂಡು ಅಲ್ಲಿಂದ ಇಲ್ಲಿ ಬಿಡುವ ತೊಗೊಳ್ಳೋಣ ಅಂತ ಬಂದೆ. ಮಿಕ್ಸ್ ಇತ್ತು, 4 ಥರ ಹೂವು ಇತ್ತು. ಸೊ 1/4 kg 50 ರೂಪಾಯಿ ಹೇಳಿದ್ರು, ಹಾಗಾಗಿ ಮಿಕ್ಸಲ್ಲಿ ಹಾಕಿಸ್ಕೊಂಡೆ. ನಾನು ದಪ್ಪದ ಹೂವು ಬೇಡ ಅಂತ, ಯಾಕೆಂದರೆ ದಪ್ಪ ಹೂವು ಇರೋದನ್ನು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೂವು ಕಮ್ಮಿ ಬರುತ್ತೆ 1/4 kg. ಯಾಕೆಂದರೆ ಅದೇ ತೂಕ ಬಿದ್ದಾಗ ಹೂವು ಕಮ್ಮಿ ಬೀಳುತ್ತೆ. ಹಾಗಾಗಿ ನಾನು ರೋಸು ಮತ್ತು ಸಾಮಂತಿಗೆ ಹೂವು ಇದೆಯಲ್ಲ ಅದೊಂದು, ಮತ್ತು ಯೆಲ್ಲೋ ಕಲರ್ ಹೂವು ಒಂದು 3 ಥರದ್ದು ಹಾಕಿಸ್ಕೊಂಡು ಮಿಕ್ಸ್ ಮಾಡಿ ಹಾಕಿಸ್ಕೊಂಡೆ. ಒಂದು 1/4 kg ಅಷ್ಟು 50 ರೂಪಾಯಿ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಹೂವು ತೊಗೊಂಡೆ. ಹೂದು ಅಂಗಡಿಗಳು ಅಷ್ಟೊಂದೇನು ಓಪನ್ ಇರಲಿಲ್ಲ ಇವತ್ತು. ಸೊ ಹಾಗೆ ಇಲ್ಲಿ ತುಳಸಿ ತೊಗೊಳ್ಳೋಣ ಅಂತ ಬಂದೆ. ಕುಚ್ಚು 50 ರೂಪಾಯಿ, ಮಾರು 30 ರೂಪಾಯಿ ಅಂತ ಹೇಳಿದ್ರು. ಸೊ 1 ವಾರ ಮಾರಷ್ಟೇ ಕೊಟ್ಟಿದ್ದಾರೆ, ಜಾಸ್ತಿನೇ. ಸೊ ಇವತ್ತು ವಾರ ಮಾಡ್ತಾ ಇದ್ದೀನಲ್ಲ, ರಾಯರಿಗೆ ಮತ್ತು ಆಂಜನೇಯಂಗೆ ತುಳಸಿ ಹಾಕ್ಬಿಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೋ ಇಷ್ಟ ಆಯಿತು. ನಾನು ಹೋದಾಗೆಲ್ಲ ತುಳಸಿ ಮೇಲೆ ಕಣ್ಣು ಬೀಳ್ತಾನೆ ಇರುತ್ತೆ ನನಗೆ, ಅದಕ್ಕೆ ಆ ತುಳಸಿ ಹೂವನ್ನು ತೊಗೊಂಡು ಇವಾಗ ಮನೆ ಕಡೆ ಹೊರಟಿದ್ದೀನಿ. ಸೊ ಇದಿಷ್ಟು ಐಟಮ್ನ ತೊಗೊಬಂದೆ. ಈರುಳ್ಳಿ ತೊಗೊಂಡಿದ್ದೀನಿ, ಬಿಡು ಹೂವು ಮತ್ತು ಮಾರು ಹೂವು, ಆಲೂಗೆಡ್ಡೆ
ಮತ್ತು ತುಳಸಿ ಇದಿಷ್ಟನ್ನು ತೊಗೊಂಬಂದೆ. ರೇಟು ಪರವಾಗಿಲ್ಲ, ಓಕೆ. ಬಟ್ ಈರುಳ್ಳಿ ರೇಟ್ ಮಾತ್ರ ಹಂಗೆ ಇದೆ. ಈರುಳ್ಳಿ 100 ರೂಪಾಯಿಗೆ 4 kg 5 kg ಇರ್ತಿತ್ತು. ಬಟ್ ಇವಾಗ 2.5 kg ಬಂದಿದೆ. ಸೊ ಅದೊಂದು 2.5 kg ಈರುಳ್ಳಿ ತೊಗೊಂಡಿದ್ದೀನಿ. ಹೂವು ಇಷ್ಟಕ್ಕೇ 260 ರೂಪೀಸ್ ಏನೋ ಆಯಿತು ಅಲ್ಲಿಂದ ಬರೋಷ್ಟರಲ್ಲಿ. ಅಂದರೆ ಎಲ್ಲ ಅವಶ್ಯಕತೆ ಇರೋದೆ, ಮನೆಗೆ ಬೇಕಾಗಿರೋಂಥ ಐಟಮ್ನೇ ತೊಗೊಂಬಂದಿರೋದು. ಸೊ ಇದಿಷ್ಟು ಐಟಮ್ನ ಇವಾಗ ತೊಗೊಂಬಂದಿದ್ದೀನಿ. ಸೊ ನಾನು ಮಿಷಿನ್ಗೆ ಸ್ವಲ್ಪ ಬಟ್ಟೆಗಳನ್ನ ಹಾಕ್ಕೊಂಡ್ಬಿಡ್ತೀನಿ ಬೆಳಿಗ್ಗೆನೆ. ಸ್ವಲ್ಪ ಇತ್ತು ಅಂದರೆ ಓಕೆ, ಜಾಸ್ತಿ ಏನಾರು ಇತ್ತು ಅಂದರೆ 2 ಟೈಮ್ಸ್ ಹಾಕ್ತೀನಿ. ಯಾಕೆ ಅಂತ ಅಂದರೆ ಜಾಸ್ತಿ ಕೊಳೆ ಬಟ್ಟೆಗಳಿತ್ತು ಅಂದರೆ, ಜಾಸ್ತಿ ಬಟ್ಟೆಗಳು ಹಾಕಿದಾಗ ಜಾಸ್ತಿ ಏನಿರಲ್ಲ, ಡೈಲಿ ನಾವು ಬಿಚ್ಚಾಕ್ಬಿಡ್ತಾ ಇರ್ತೀವಿ, ಅಂದರೆ ಚೇಂಜ್ ಮಾಡ್ತಾ ಇರ್ತೀವಲ್ವ. ಸೊ ಹಾಗಾಗಿ ಅಷ್ಟು ಬಟ್ಟೆಗಳು ಏನು ಕೊಳೆ ಇರಲ್ಲ. ಸೊ ಆದ್ರೂ ಕಮ್ಮಿ ಇದ್ದಾಗ ಹೊಕ್ಕೊಂಡ್ರೆ ಸ್ವಲ್ಪ ಏನಾದ್ರು ಕೊಳೆ ಇತ್ತು ಅಂದರೆ, ಈಗ ಅವರು ಶರ್ಟ್ಸ್ಗಳಲ್ಲಿ ಜಾಸ್ತಿ ಕೊಳೆ ಇರುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಇದ್ದಾಗಲೇ ನಾನು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಜಾಸ್ತಿ ನಾನು ಒಗೆಯೋ ಬಟ್ಟೆಗಳನ್ನ ಇಟ್ಕೊಳ್ಳಲ್ಲ. ಸೊ ಅಲ್ಲಿಂದಲ್ಲೇ ವಾಶ್ ಮಾಡ್ಕೊಂಡ್ಬಿಡ್ತಾ ಇರ್ತೀನಿ, ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡ್ಬಿಡ್ತಾ ಇರ್ತೀನಿ. ಇವಾಗೇನು ವಾಷಿಂಗ್ ಮಿಷಿನ್ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಇದ್ದಾಗಲೇ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋತಾ ಇರ್ತೀನಿ. ಸೊ ಈ ಥರ ಲೋಡಿಂಗ್ ಕಮ್ಮಿ ಇದ್ದರೆ ಸ್ವಲ್ಪ ಬಟ್ಟೆಗಳು ಬೇಗ ವಾಶ್ ಆಗುತ್ತೆ ಮತ್ತು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನಾನು ಈ ಥರ ಬಟ್ಟೆಗಳನ್ನ ಸೇರಿಸ್ಕೊತಾ ಇರ್ತೀನಿ. ಅಲ್ಲಿಂದಲ್ಲೇ ಒಂದು 2 days ಒನ್ಸ್ ನಾನು ಬಟ್ಟೆನ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಬೈ ಚಾನ್ಸ್ ಏನಾದ್ರು ಜಾಸ್ತಿ ಲಾಟ್ ಆಯಿತು ಅನ್ನೋ ಪಕ್ಷದಲ್ಲಿ ಮಾತ್ರ ನಾನು ಆ ಥರ ಮಾಡ್ಕೊಳ್ಳೋದು. ಸ್ವಲ್ಪನೇ ಇದೆಯಲ್ಲ, ಸೊ ಅದಕ್ಕೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗ ಮಳೆ ಬೇರೆ ಇರೋದ್ರಿಂದ ಹಿಂಸೆ, ಬಟ್ಟೆಗಳು ಒಣಗಲ್ಲ. ಅದಕ್ಕೆ ಕಮ್ಮಿ ಇದ್ದಾಗಲೇ ಒಕ್ಕೊಂಬಿಟ್ಟು ಒಣಗಿಸ್ಕೊಂಡ್ಬಿಡ್ತೀನಿ. ಏಕೆಂದರೆ ಇಲ್ಲಿ 4 ಮನೆ ಇರೋದ್ರಿಂದ, ಸೊ 4 ಮನೆಯವರು ಒಟ್ಟಿಗೆ ಹೋಗಿದಾಗ ಹಿಂಸೆ ಆಗಿಬಿಡುತ್ತೆ ಬಟ್ಟೆಗಳು ಒಣಗಾಕೋದಕ್ಕೆಲ್ಲ. ಹಾಗಾಗಿ ನಾನು ಸ್ವಲ್ಪ ಇದ್ದಾಗ ಹಾಕ್ಕೊಂಡ್ಬಿಟ್ಟು ಒಣಗಿಸ್ಕೊಂಡ್ಬಿಡ್ತೀನಿ. ಮಳೆ ಬಂದರೆ ಸುಮ್ಮನೆ ಎತ್ತಿಕ್ಕಾಗಲ್ಲ, ಏನಿಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡ್ಬಿಡ್ತೀನಿ. ನಂದು ವಾಷಿಂಗ್ ಮಿಷಿನ್ ಬಂದಿದ್ದು 7 kg ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊಳ್ತೀನಿ ಬಟ್ಟೆಗಳನ್ನ. ಕಮ್ಮಿ ಇದ್ದಾಗಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ, ಜಾಸ್ತಿ ಲಾಟ್ ಬಿಡೋದು. ಎಲ್ಲಾದರೂ ಬೆಂಗಳೂರು ಕಡೆ ಹೊಟ್ಟೋದ್ರೆ ಮಾತ್ರ ನಾನು ಒಂದು 3 days 4 days ಬರೋದಲ್ಲ, ಸೊ ಆವಾಗ ಮಾತ್ರ ಸ್ವಲ್ಪ ಲಾಟ್ ಆಗಿರುತ್ತೆ. ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. 2 times ಹಾಕೋತೀನಿ. ಯಾಕೆಂದರೆ ಅವ್ರ ಬಟ್ಟೆಗಳು ಒಂದೇ ಸರಿ ಡಂಪ್ ಮಾಡಿದ್ರೆ ನೀಟಾಗಿ ಕೊಳೆ ಹೋಗಲ್ಲ. ಹಾಗಾಗಿ ಕಮ್ಮಿ ಇದ್ದಾಗಲೇ ಹಾಕ್ಕೊಂಡು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಮಿಷಿನ್ಗೆ ಹಾಕ್ಬಿಟ್ಟು ಮನೆ ಕಸ ಗುಡಿಸಿ ಒರೆಸ್ಬೇಕು. ಇವಾಗ ಮನೆ ಬಾಗಿಲು ಕಸ ಫಸ್ಟು ಗುಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಡೈಲಿ ಕಸ ಗುಡಿಸಿದ್ರೂ ಧೂಳು ಬಂದೇ ಬರುತ್ತೆ, ಗಾಳಿ ಇವಾಗ ಜಾಸ್ತಿ ಇರೋದ್ರಿಂದ. ಸೊ ಮನೆ ಬಾಗಿಲಲ್ಲಿ ಯಾವಾಗಲೂ ಧೂಳು ಆಗಿಬಿಡುತ್ತೆ. ಆಮೇಲೆ ಮೇಲಿಂದ ಮಳೆ ಹುಯ್ದರೆ ಮೇಲಿಂದ ಮಣ್ಣಿನ ನೀರೆಲ್ಲ ಬಂದು ಸೇರ್ಕೊಂಡಿರುತ್ತಲ್ಲ, ಸೊ ಅದು ನೀರು ಒಣಗೋಗ್ಬಿಟ್ಟಾಗ ಸೊ ಮಣ್ಣಿಂದೆಲ್ಲ ಅಲ್ಲೇ ಇರುತ್ತೆ. ಸೊ ನಾನು ಹಾಗಾಗಿ ಡೈಲಿ ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಸೊ ಈ ರೀತಿಯಾಗಿ ಒರೆಸ್ಕೊಬೇಕಲ್ಲ, ಹಾಗಾಗಿ ತೊಳೆಯೋದಕ್ಕೆಲ್ಲ ಹೋಗೋದಕ್ಕಾಗಲ್ಲ. ಯಾಕೆಂದರೆ 2ನೇ ಫ್ಲೋರಲ್ಲಿರೋದ್ರಿಂದ ನಾವು ಕಷ್ಟ ಆಗುತ್ತೆ ಸ್ವಲ್ಪ ತೊಳೆಯೋದಕ್ಕೆಲ್ಲ. ಸೊ ನಮ್ಮದು ಬಾಲ್ಕನಿ ಎಲ್ಲ ಗಲೀಜಾಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ತೊಳ್ಕೊಂಡೆ, ಯಾಕಂದರೆ ಪಾರಿವಾಳಗಳು ಜಾಸ್ತಿ ಇದ್ದಾವೆ. ಸೊ ನಮ್ಮ ಮನೆ ಹತ್ರ ತುಂಬ ಗಲೀಜು ಮಾಡಿಬಿಡ್ತಾ ಇರುತ್ತೆ. ಸೊ ಆವಾಗವಾಗ ವಾರಕ್ಕೆ 3 ಸರಿ ತೊಳ್ಕೊತೀನಿ. ಹಂಗೂ ಮನೇಲಿದ್ದರೆ ಓಡಿಸ್ಕೊಳ್ತಾ ಇರ್ತೀನಿ, ಇಲ್ಲ ಅಂದರೆ ಮನೆ ಬಾಗಿಲು ನೋಡೋದಕ್ಕಾಗಲ್ಲ. ಬಾಗಿಲು ತೆಗೆದ್ರೆ ಪಾರಿವಾಳದ್ದು ಫುಲ್ಲು ಸ್ಮೆಲ್ ಬರುತ್ತೆ ನಮಗೆ. ಹಾಗಾಗಿ ತೊಳ್ಕೊಂಬಿಡ್ತೀನಿ ಅವಾಗೇ. ಬಟ್ ಇದು ಸ್ವಲ್ಪ ನೀರು ಬೇಗ ಹೋಗಲ್ಲ, ಗುಡಿಸಿನೇ ಕೈ ನೋವು ಬಂದುಬಿಡುತ್ತೆ. ಆ ಥರ ಆಗುತ್ತೆ ನಮ್ಮದು ಬಾಲ್ಕನಿ. ಸೊ ಸ್ನಾನ ಮಾಡ್ಕೊಂಡೆಲ್ಲ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇವತ್ತು ಆಲೂಗೆಡ್ಡೆ ಪಲ್ಯ ಮಾಡಬೇಕು. ದೋಸೆಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನೈಟಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದಕ್ಕೆ ದೋಸೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಕಡಲೆಬೀಜ ಚಟ್ನಿ ಮಾಡ್ಕೋಬೇಕು. ಹಾಗಾಗಿ ಆಲೂಗೆಡ್ಡೆ ಕೂಗಕ್ಕೆ ಇಟ್ಬಿಟ್ಟು ಒಂದು ಕಡೆ ಕಾಫಿಗೆ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈ ಕಡೆ ಈ ಕೆಲಸನೂ ಆಗುತ್ತಲ್ಲ, ಹಾಗಾಗಿ ಸೊ ಬೇಗ ಮಾಡ್ಕೋಬೇಕು. 8 ಗಂಟೆ ಹಾಗೆ ಹೋಯಿತು. ಆ್ಯಕ್ಚುಲಿ ವೀಡಿಯೋ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲ ನಾರ್ಮಲ್ ಬೇಗ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ದೇವ್ರ ಮನೆಯದೆಲ್ಲ ಹೂವು ಎಲ್ಲ ತೆಗೆದು ನೆನ್ನೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಹೂವು ಹಾಕಿ ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಇರೋದು. ಅದಕ್ಕೆ ಇವಾಗ ಫಸ್ಟು ಆಲೂಗೆಡ್ಡೆ ತೊಳೆದಿಟ್ಬಿಡ್ತೀನಿ. ಅದು ಕೂಗಿ ಕಾಫಿ ಆಗೋಷ್ಟರಲ್ಲಿ ಪೂಜೆನೂ ಮುಗಿಯುತ್ತೆ. ಸೊ ಆಮೇಲೆ ಅಡುಗೆನೂ ಸ್ಟಾರ್ಟ್ ಮಾಡ್ಕೋಬೋದು. ಹಾಗಾಗಿ ಬೇಗ ಮಾಡ್ಕೋಬೇಕಲ್ಲ, ಅದಕ್ಕೆ ಈ ಥರ 2 in 1 ಥರ ಮಾಡ್ಕೊಳ್ತಾ ಇರ್ತೀನಿ. 2 ಕೆಲಸ ಅಟ್ ಎ ಟೈಮ್ 2 ಕೆಲಸನೂ ಮಾಡ್ಕೊಳ್ತಾ ಇರ್ತೀನಿ ನಾನು. ಸೊ ಇವಾಗ ಆಲೂಗೆಡ್ಡೆ ತೊಗೊಂಬಂದಿದ್ದೀನಿ. 2 kgಗೆ 50 ರೂಪಾಯಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು 1.5 kg ತೊಗೊಂಬಂದಿದ್ದೀನಿ. 30 ರೂಪಾಯಿ ಕೊಟ್ಬಿಟ್ಟು 1.5 kg ಹಾಕಿಸ್ಕೊಂಡ್ಬಂದಿದ್ದೀನಿ ನಾನು. ಚಿಕ್ಕದಾಗಿ ಹಾಕಿಸ್ಕೊಂಡಿದ್ದೀನಿ. ಈ ಥರ ಚಿಕ್ಕದಾಗಿದ್ದರೆ ಬೇಗನೂ ಬೇಯುತ್ತೆ. ಸ್ವಲ್ಪ ದಪ್ಪ ಇದ್ದರೆ ಏನಾಗುತ್ತೆ ಅಂದರೆ ಕುಕ್ಕರಲ್ಲಿ ಇಡ್ಸಲ್ವಲ್ಲ, ಸೊ ಅವಾಗ ಬೇಯೋದು ಕಮ್ಮಿ ಆಗಿಬಿಡುತ್ತೆ ಅಂತ ನಾನು ಈ ಥರ ಸಣ್ಣದೇ ಹಾಕಿಸ್ಕೊಂಡಿದ್ದೀನಿ. ಸೊ ಅಲ್ಲಿ ಹಾಯ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ದೂರ ಇಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ 1-2 ಏನೋ ಸ್ವಲ್ಪ ಬೇರೆ ಥರ ಕೊಟ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. 3 ಆಲೂಗೆಡ್ಡೆ ಬಿಟ್ಬಿಟ್ಟು ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ.
ಅಷ್ಟು ಆಲೂಗೆಡ್ಡೆನೂ ಬೇಯಿಸ್ಕೊತೀನಿ. ಏನಕ್ಕೆ ಇಷ್ಟೊಂದು ಬೇಕು ಅಂತಂದರೆ ನಮಗೆ ಬೆಳಿಗ್ಗೆ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ 2 ಟೈಮ್ ನಾವು ಅದನ್ನು ದೋಸೆನೇ ಹಾಕೊಳ್ಳೋದ್ರಿಂದ ಸೊ ದೋಸೆಗೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಕಾಂಬಿನೇಷನ್ ಇರಲೇಬೇಕು ನಮಗೆ. ಹಾಗಾಗಿ ನಾನು ಆ ಥರ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಆಲೂಗೆಡ್ಡೆನ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಏಕೆಂದರೆ ಫುಲ್ಲು ಧೂಳೆಲ್ಲ ಇರುತ್ತೆ, ಮಣ್ಣು ಥರನೇ ಇರೋದ್ರಿಂದ ಸೊ ಅದನ್ನು ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಾನು ಆಲೂಗೆಡ್ಡೆನ. ಸೊ ವಾಶ್ ಮಾಡಿ ಕೂಗಿಸ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಹಾಗಾಗಿ ಈ ಥರ ತೊಳೆದು ನೀಟಾಗಿ ಮೇಲ್ಗಡೆ ಇದರಲ್ಲಿ ಅಷ್ಟೊಂದು ಮಣ್ಣಿಲ್ಲ. ಕೆಲವೊಂದು ಆಲೂಗೆಡ್ಡೆಗಳಲ್ಲಿ ತುಂಬ ಮಣ್ಣಿರುತ್ತೆ, ಬಟ್ ಇದರಲ್ಲಿ ಅಷ್ಟೊಂದು ಏನಿಲ್ಲ, ಜಸ್ಟ್ ಧೂಳು ಥರ ಇದೆ ಚಿಕ್ಕ ಚಿಕ್ಕ ಇರೋದ್ರಿಂದ. ಸೊ ಹಾಗಾಗಿ ಆ ಥರ ಏನೂ ಅನ್ನಿಸ್ತಾ ಇಲ್ಲ, ನೀಟಾಗಿ ವಾಶ್ ಆಗುತ್ತೆ. ಸೊ ನಾನು ಇಷ್ಟು ಆಲೂಗೆಡ್ಡೆಗೆ ಒಂದು ಅಳತೆಗೆ ಅಂದರೆ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನು ಸೇರಿಸಿ ಇವಾಗ ಕೂಗಿಸ್ಕೊಳ್ತೀನಿ. ಇದಕ್ಕೆ ಉಪ್ಪು ಏನೂ ಹಾಕಲ್ಲ, ಜಸ್ಟ್ ನೀರು ಹಾಕ್ಬಿಟ್ಟು ಅದು ಬೇಯೋವರೆಗೂ ಒಂದಷ್ಟು ವಿಜಿಲ್ನ ಕೂಗಿಸ್ಕೊಳ್ತೀನಿ ಅಷ್ಟೇ. ಅದಾದಮೇಲೆ ಸ್ಮ್ಯಾಶ್ ಮಾಡಿ ನಾನು ಪಲ್ಯಕ್ಕೆ ಹಾಕೋಬೇಕಾದ್ರೆ ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೇನು ಉಪ್ಪು ಹಾಕ್ಕೊಂಡು ನಾನು ಬೇಯಿಸ್ಕೊಳ್ಳೋ ಸಿಪ್ಪೆ ತೆಗಿತೀವಲ್ಲ, ಹಾಗಾಗಿ ಜಸ್ಟ್ ನೀರು ಹಾಕ್ಬಿಟ್ಟು ಈ ಥರ ಕೂಗಿಸ್ಕೊಳ್ತೀನಿ ಅಷ್ಟೇ ಇದನ್ನು. ಸೊ ಒಂದು ಕಡೆ ಆಲೂಗೆಡ್ಡೆ ಕೂಗಿಸ್ಕೊಳ್ಳೋದಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಕಾಫಿಗೆ ಇಟ್ಟಿದ್ದೀನಿ. ಸೊ ನಾವು ಬೆಲ್ಲದ ಕಾಫಿನೇ ಕುಡಿಯೋದ್ರಿಂದ ಸೊ ಬೆಲ್ಲ ಫಸ್ಟ್ ಕರಗೋದಕ್ಕೆ ಈ ಥರ ಇಟ್ಬಿಡ್ತೀನಿ ನಾನು ಫಸ್ಟೇ. ಸೊ ಬೆಲ್ಲ ಕರಗೋಷ್ಟರಲ್ಲಿ ಇವಾಗ ದೇವ್ರ ಫೋಟೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀನಿ, ಇದೆಲ್ಲ ಆಗೋಷ್ಟರಲ್ಲಿ. ಸೊ ನಾವು ಬೆಲ್ಲದ ಅಂದರೆ ಆಲ್ಮೋಸ್ಟ್ ನನ್ನ ಬಾಣ್ತಿ ಇದ್ದಾಗೇನೋ ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ಮುಂಚೆ ನಾವು ಸಕ್ಕರೆನೇ ಯೂಸ್ ಮಾಡ್ತಾಯಿದ್ವಿ. ಬಟ್ ನಾನು ಬಾಣ್ತಿ ಆದಮೇಲೆ ಅಂದರೆ ಮಗು ಡೆಲಿವರಿ ಆದಮೇಲೆ ನಮಗೆ ಬೆಲ್ಲದ ಕಾಫಿ ಕೊಡ್ತಾರಲ್ಲ, ಸೊ ಅವಾಗಿಂದ ರೂಢಿ ಆಗಿತ್ತು. ಸೊ ಎಲ್ಲರೂ ಬೆಲ್ಲದ ಕಾಫಿನೇ ಕುಡಿದೀವಿ. ಅಮ್ಮ ಮನೆಗೆ ಹೋದ್ರು ಬೆಲ್ಲದ ಕಾಫಿನೇ, ಇಲ್ಲಿದ್ರು ಬೆಲ್ಲದ ಕಾಫಿನೇ ಕುಡ್ಕೊತೀವಿ ನಾವು. ಸೊ ಈಗ ಇದು ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ. ಸೊ ಫೈನಲಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ತುಳಸಿ ಎಲ್ಲ ಮುಡಿಸಿ ಕಳಶಕ್ಕೆಲ್ಲ ಹೂವು ಎಲ್ಲ ಹಾಕ್ಕೊಂಡು ಈ ರೀತಿಯಾಗಿ ರೆಡಿ ಮಾಡಿಕೊಂಡೆ. ಇವಾಗ ದೀಪ ಹಚ್ತಾ ಇದ್ದೀನಿ. ನಮ್ಮ ಮನೆಯವ್ರ ಕೈಲಿ ಮೊಬೈಲ್ ಕೊಟ್ಟಿದ್ದೆ ವಿಡಿಯೋ ಮಾಡೋದಕ್ಕೆ. ಆ್ಯಕ್ಚುಲಿ ಟ್ರೈಪಾಡ್ ಬಂದು ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಸೊ ನಾನು ಟ್ರೈಪಾಡ್ ಇಲ್ಲಿಗೆ ತಂದಿಲ್ಲ, ಬಟ್ ಇಲ್ಲಿಗೆ ಒಂದು ಸಪ್ರೇಟಾಗಿ ಒಂದು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏಕೆಂದರೆ ಅಲ್ಲಿಗೆ ಹೋದಾಗ್ಲೂ ಅಲ್ಲಿಗೊಂದು ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿದ್ದಾಗ ಇಲ್ಲಿಗೂ ಒಂದು ತರಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಇಲ್ಲಿಗೆ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿವರೆಗೂ ನಮ್ಮ ಮನೆಯವ್ರು ವ್ಲಾಗ್ ವಿಡಿಯೋ ಮಾಡ್ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಮಾಡ್ತಾಯಿದ್ದೆ. ಸೊ ನಾನಿಲ್ಲಿ ಧೂಪಕ್ಕೆ ನಾನು ಗಂಧದ ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಧೂಪ ಹಾಕಿದಾಗ ಏನಾಗುತ್ತೆ ಅಂದರೆ ಮನೇಲೆಲ್ಲ ಕಪ್ಪು ಹೊಗೆ ಥರ ಬಂದು ಕೂತ್ಕೊಳ್ಳುತ್ತಲ್ಲ, ಬಟ್ ಈ ಒಂದು ಗಂಧದ ಸ್ಟಿಕ್ಕಲ್ಲಿ ಆ ಥರ ಬರೋದೇ ಇಲ್ಲ. ಧೂಪ ಸ್ಟಿಕ್ಕಲ್ಲಿ ಅಂದರೆ ಆ ಕಪ್ಪು ಹೊಗೆ ಥರ ಬರುತ್ತಲ್ಲ, ಆ ಥರದೆಲ್ಲ ಕುತ್ಕೊಳ್ಳಲ್ಲ. ಬಟ್ ಇದು ನೀಟಾಗಿ ಅಂದರೆ ಆ ಒಂದು ಸ್ಮೆಲ್ಲು ಕೂಡ ಅದು ಫ್ರ್ಯಾಗ್ರೆನ್ಸ್ ಇದೆಯಲ್ಲ, ಅದಂತೂ ಒಂಥರ ಚೆನ್ನಾಗಿರುತ್ತೆ. ಮನೆ ತುಂಬ ಏನೋ ಒಂಥರ ಈ ದೇವಸ್ಥಾನದಲ್ಲಿ ನಮಗೆ ಫ್ರ್ಯಾಗ್ರೆನ್ಸ್ ಬರುತ್ತಲ್ಲ ಆ ಥರ ಬರುತ್ತೆ. ಸೊ ಹಾಗಾಗಿ ನಾನು ಈ ಥರ ಸ್ಟಿಕ್ನ ತೊಗೊಂಡಿದ್ದೀನಿ ಮನೆಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಯಾಕೆಂದರೆ ಪಾಪು ಬೇರೆ ಇರ್ತಾನಲ್ವ, ಸೊ ಅವನಿಗೆ ಅದು ಒಂದು ಘಾಟ್ ಥರ ಆಗಿಬಿಡುತ್ತೆ. ಸೊ ಅದು ಕಪ್ಪು ಹೊಗೆ ಥರ ಎಲ್ಲ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಅದನ್ನು ಪ್ರಿಫರ್ ಮಾಡಲಿಲ್ಲ, ಇದನ್ನೇ ಮನೆಗೆ ತೊಗೊಂಡಿದ್ದೀವಿ. ಸೊ ಈಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗ ನಮ್ಮ ಮನೆಯವ್ರು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ರಲ್ಲ, ಸೊ ಅವನು ಏನೋ ಒಂದು ಕ್ಯಾಪ್ ಥರ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದಾನೆ. ಅವ್ನಿಗೂ ನಾವೇನು ಮಾಡ್ತೀವಿ ಅವನು ಅದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಇವಾಗ. ಸೊ ಹಾಗಾಗಿ ಅದನ್ನು ನೋಡಿ ನನಗೂ ಒಂಥರ ನಗು ಬರ್ತಾಯಿತ್ತು. ನನ್ನ ಮಗನೂ ವೀಡಿಯೋ ಮಾಡ್ಕೊಳ್ತಾ ಇದ್ದಾನಲ್ಲ ಅನ್ನೋ ಥರ. ಸೊ ಇಲ್ಲ, ಒಂದು ಫೋನ್ ಕೊಟ್ಟರೆ ಅವನಿಗೆ ಒಂದು ಆ್ಯಂಗಲ್ ಕೊಟ್ಬಿಟ್ಟು ವೀಡಿಯೋ ಮಾಡು ಅಂದರೆ ನನ್ನ ಮಗನೂ ವೀಡಿಯೋ ಮಾಡಿಕೊಡ್ತಾನೆ. ಬಟ್ ಅದನ್ನೆಲ್ಲ ಅಭ್ಯಾಸ ಮಾಡಿಸಲ್ಲ ಪಾಪುಗೆ. ಸೊ ಹಾಗಾಗಿ ನಮ್ಮ ಮನೆಯವರೇ ಮಾಡಿಕೊಡ್ತೀನಿ ಅಂತಂದರೆ ಇವಾಗ ಕರ್ಪೂರಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಆಗ ಒಂದು ಗಂಧದ ಸ್ಟಿಕ್ಕನ್ನೇ ಹಾಕ್ಕೊಂಡು ಅದಕ್ಕೆ ಒಂದು 3 ಲವಂಗನ ಸೇರಿಸ್ಕೊಳ್ತೀನಿ ಮತ್ತು 2 ಕರ್ಪೂರ ಹಾಕ್ಕೊಂಡು ಬೆಳಗ್ತೀನಿ. ಆ ಒಂದು ಫ್ರೇಗ್ರೆನ್ಸ್ ಅಷ್ಟೇ, ಫ್ರೇಗ್ರೆನ್ಸ್ಗೋಸ್ಕರ ಅಂತ ಅಲ್ಲ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಮನೇಲಿರೋ ನೆಗೆಟಿವಿಟಿ ಆಚೆ ಹೋಗುತ್ತೆ ಅನ್ನೋ ಥರ. ಕೆಲವರು ಧೂಪ ಹಾಕ್ತಾರೆ, ಬಟ್ ನಾನು ರೆಗ್ಯುಲರಾಗಿ ನಾನು ಯಾವಾಗಲೇ ಪೂಜೆ ಮಾಡಿದ್ರು ಕರ್ಪೂರ ಮತ್ತು ಒಂದು 3 ಲವಂಗನ ಹಾಕ್ಕೊಂಡು ಈ ಥರ ಪೂಜೆನ ಮಾಡ್ಕೊಳ್ತೀನಿ ನಾನು, ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾನು ಬೆಳಗ್ಗೆ ಕಾಫಿನೇ ಕುಡ್ದಿರಲಿಲ್ಲ, ಹಾಗಾಗಿ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಡೋಣ, ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಫಸ್ಟು ಕಾಫಿ ಕುಡಿಯೋಕೆ ಕೂತ್ಕೊಂಡೆ. ಬೆಳಗ್ಗೆಯಿಂದ ನಾನು ಪೂಜೆ ಮಾಡೋವರೆಗೂ ಕಾಫಿ ಎಲ್ಲ ಕುಡಿಯಲ್ಲ ಪೂಜೆ ಮಾಡೋ ದಿನ, ಹಾಗಾಗಿ ಇವಾಗ ಕಾಫಿ ಕುಡಿತಾ ಇದ್ದೀನಿ. ಸೊ ಇವಾಗ ಆಲೂಗೆಡ್ಡೆ ಎಲ್ಲ ವಿಜಲೆಲ್ಲ ಆದಮೇಲೆ ತೆಗೆದು ತಣ್ಣಗಾದ್ಮೇಲೆ ಈ ಥರ ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಣಮೆಣ್ಸಿಕಾಯಿನ ಯೂಸ್ ಮಾಡ್ತೀನಿ. ಸೊ ಇದು ಬಾಣಲಿಗೆ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಆ್ಯಕ್ಚುಲಿ ನಾನು ಒಣಮೆಣ್ಸಿನ್ಕಾಯಿ ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾವು ಜಾಸ್ತಿ ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಯಾಕಂದರೆ ಖಾರ ನಾವು ಅಷ್ಟೊಂದು ಅಂದರೆ ಹಸಿರು ಮೆಣ್ಸಿನ್ಕಾಯಿ ಹೆಲ್ತ್ಗೆ ಅಷ್ಟು ಒಳ್ಳೆಯದು ಅಲ್ಲ. ಸೊ ಹಾಗಾಗಿ ನಾವು ಜಾಸ್ತಿ ಅಡುಗೆಗೆಲ್ಲ ನಾವು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತೀವಿ. ರೇರು ನಾವು ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡೋದು.
ಯೂಸೇ ಮಾಡಲ್ಲ ಆ್ಯಕ್ಚುಲಿ ಹಸಿರು ಮೆಣಸಿನ್ಕಾಯಿ. ಯಾವಾಗಲೂ ನಾನು ಚಟ್ನಿ ಮಾಡಲಿ ಇಲ್ಲ ಈ ಥರ ಪಲ್ಯ ಮಾಡಲಿ ನಾನು ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಳ್ತೀನಿ. ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ಅಷ್ಟು ಒಳ್ಳೆದಲ್ಲ, ಅದೆಲ್ಲ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಹಸಿರು ಮೆಣಸಿನ್ಕಾಯಿ ಹಾಕಲ್ಲ, ಯಾಕೆಂದರೆ ಪಾಪುನು ತಿನ್ನೋದ್ರಿಂದ. ಸೊ ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ. ಸೊ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಸಾಸಿವೆ ಸಿಡ್ದಾದ್ಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ದಪ್ಪ ಈರುಳ್ಳಿ ಒಂದನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪದಾಗಿರೋ ಈರುಳ್ಳಿನ ಒಂದು ಕಟ್ ಮಾಡಿಕೊಂಡ್ರೆ ಸಾಕು, ಇಷ್ಟು ಬರುತ್ತೆ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಈರುಳ್ಳಿನ ಹಾಕ್ಕೊಳ್ತೀನಿ. ಆ್ಯಕ್ಚುಲಿ ಈರುಳ್ಳಿ ತಿಂದರೆ ಹೆಲ್ತ್ ಬೆನಿಫಿಟ್ಸ್ಗೆ ಒಳ್ಳೆಯದು. ಸೊ ಹಾಗಾಗಿ ಒಂದು ದಪ್ಪ ಈರುಳ್ಳಿನ ಈ ಥರ ಸೇರಿಸ್ಕೊಳ್ತಿದ್ದೀನಿ. ಸೊ ಇವಾಗ ಇದಕ್ಕೆ ಒಂದು 4 ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಸಾಕಾಗುತ್ತೆ, ನಾವು ಜಾಸ್ತಿ ಖಾರ ಏನು ಸ್ಪೈಸಿ ತಿನ್ನೋಲ್ಲ. ಸೊ ಹಾಗಾಗಿ ಇಷ್ಟು ಆಲೂಗೆಡ್ಡೆಗೆ ಒಂದು 4 ಮೆಣಸಿನ್ಕಾಯಿ ಅಷ್ಟು ಸಾಕಾಗುತ್ತೆ ಖಾರಕ್ಕೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಹಾಕ್ಕೊಬಿಡ್ತೀನಿ. ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನು ಕರ್ಬೇವಿನ ಸೊಪ್ಪು ಇಲ್ಲದೆ ಇರೋದ ಕಾರಣ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಎಷ್ಟು ಬೇಕೋ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ, ಯಾಕೆಂದರೆ ಆಲೂಗೆಡ್ಡೆ ಕಲರ್ ಬರಬೇಕಲ್ಲ. ಸೊ ಹಾಗಾಗಿ ಅರಿಶಿನೂ ಕೂಡ ಒಳ್ಳೆಯದು. ಸೊ ಕೆಲವರು ಹಾಕ್ಕೊಳ್ತಾರೆ, ಕೆಲವರು ಹಾಕಲ್ಲ, ಬಟ್ ನಾನು ಅರಿಶಿನ ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ಎಲ್ಲ ಅಡುಗೆ, ಇವಾಗ ತರಕಾರಿ ಸಾಂಬಾರು ಮಾಡಿದ್ರೆ, ಈ ಥರ ಪಲ್ಯಗಳು ಮಾಡಿದ್ರೆ ನಾನು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ. ಸೊ ಇವಾಗ ಇದಕ್ಕೆ ಆಲೂಗೆಡ್ಡೆ ಕೂಡ ಸ್ಪ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಆಲೂಗೆಡ್ಡೆನ ಇವಾಗ ಇದಕ್ಕೆ ಸೇರಿಸಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸ್ ಮಾಡಬೇಕು ಈರುಳ್ಳಿ ಜೊತೆಗೆ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪನ್ನು ಬೇಕೋ ನಾನು ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ರುಚಿಗೆ ಎಷ್ಟು ಬೇಕೋ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಈ ಸ್ಪೂನ್ನಲ್ಲಿ 1 ಸ್ಪೂನ್ನಷ್ಟು ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಧ್ಯ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಡ್ಬೇಕಾದ್ರೆ ನೀವು ಉಪ್ಪು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಸೊ ಈಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದು ಕರ್ಬೇವಿನ ಸೊಪ್ಪು ಹಾಕಿರಲಿಲ್ಲ, ಹಾಕಿದ್ರೂ ಕೂಡ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ನಾನು ಈ ಥರ ಸ್ಮ್ಯಾಶ್ ಥರನೇ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ತಿಳ್ಳಿಗೆ. ಕೆಲವರು ಗೆಡ್ಡೆ ಅಂದರೆ ಆಲೂಗೆಡ್ಡೆ ಸಿಗೋ ಥರನೇ ಕೆಲವರು ಮಾಡ್ಕೊಳ್ತಾರೆ ಪಲ್ಯನ, ಬಟ್ ನನಗೆ ಈ ಥರನೇ ಇಷ್ಟ. ಈ ಮಸಾಲೆ ದೋಸೆ ಒಳಗಡೆ ಹಾಕಿರ್ತಾರಲ್ಲ ಆ ಥರ ಮಾಡೋದಕ್ಕೆ ನನಗಿಷ್ಟ. ಸೊ ಚಟ್ನಿ ಮಾಡಿರ್ತೀವಲ್ಲ ಆ ಕಾಂಬಿನೇಷನ್ಗೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ. ಸೊ ಚಟ್ನಿಗೆ ನಾನಿಲ್ಲಿ ಕಡಲೆ ಬೀಜನ ಯೂಸ್ ಮಾಡಿದ್ದೀನಿ. ಸೊ ಕಡಲೆ ಬೀಜ ಹಾಕಿದ್ದೀನಿ, ಮತ್ತು 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಸಾಕಾಗುತ್ತೆ ನಮಗೆ. ಸ್ವಲ್ಪ ಹುರ್ಗಡ್ಲೆ ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ. ಹಾಗೆ ಸ್ವಲ್ಪ ಒಂದು 4-5 ಮೆಣಸು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಆ್ಯಂಡ್ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ. ಸೊ ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ಚಟ್ನಿನ ರುಬ್ಕೊಂಡಿದ್ದೀನಿ. ಇವಾಗ ಚಟ್ನಿ ರೆಡಿಯಾಗಿದೆ, ಪಲ್ಯನೂ ಕೂಡ ರೆಡಿಯಾಗಿದೆ. ಈಗ ನೆಕ್ಸ್ಟು ದೋಸೆ ಹಾಕಬೇಕು. ಸೊ ದೋಸೆ ಹಿಟ್ಟು ರೆಡಿ ಇದೆ, ಅದನ್ನು ಮಿಕ್ಸ್ ಮಾಡಿಲ್ಲ, ಹುಳಿ ಕೂಡ ಬಂದಿದೆ. ಸೊ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪುಟಕ್ಕೆ ಮಾತ್ರ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇವಾಗ ದೋಸೆಗೆ ಆಲೂಗೆಡ್ಡೆ ಪಲ್ಯ ಚಟ್ನಿ ರೆಡಿಯಾಗಿದೆ. ಸೊ ಇವಾಗ ತಿಂಡಿ ತಿನ್ನಬೇಕು, ಅವ್ರಿಗೆ ಕೊಡ್ತಾ ಇದ್ದೀನಿ. ಫಸ್ಟ್ ಅವರಿಗೆ ಹಾಕ್ಕೊಟ್ಬಿಡ್ತೀನಿ, ಅಂಗಡಿ ಹತ್ರ ಹೋಗ್ಬೇಕಲ್ಲ ಅವ್ರು ಬೇಕು. ಹಾಗಾಗಿ ಆಮೇಲೆ ನಾನು ಮತ್ತು ಪಾಪು ತಿನ್ಕೊಂಡು ಅಂಗಡಿ ಹತ್ರ ಹೋಗಬೇಕು ಪೂಜೆ ಮಾಡೋದಕ್ಕೆ. ಸೊ ಇವಾಗ ರೆಡಿಯಾಗಿದೆ ದೋಸೆ. ಸೊ ಹಾಗೆ ಶಾಪ್ ಹತ್ರನೂ ಹೋಗಿ ಪೂಜೆನ ಮಾಡಿಕೊಂಡೆ. ಅಂಗಡಿ ಹತ್ರನೂ ಮಾಡಬೇಕಲ್ಲ, ಇವತ್ತು ಫ್ರೈಡೇ ಆಗಿರೋದ್ರಿಂದ. ಸೊ ಅಲ್ಲಿಗೂ ತುಳಸಿ ಹಾರ ತೊಗೊಂಡೋಗಿದೆ. ಮನೆಗೂ ಮತ್ತು ಅಂಗಡಿಗೆ ನಂತರ ತುಳಸಿ ಹಾರ ಶಾಪಿಗೆ ಸಾಕಾಗುತ್ತೆ, ಪೂಜೆಗೆಲ್ಲ ಶಾಪಿಗೆ ಮತ್ತು ಮನೆಗೆಲ್ಲ. ಹಾಗಾಗಿ 1 ವಾರ ಮಾರು ತೊಗೊಂಬಂದರೆ ಸಾಕಾಗುತ್ತೆ. ಅಲ್ಲಿ ಆಂಜನೇಯ ಮತ್ತು ರಾಯರನ್ನ ಅಲ್ಲೂ ಕೂಡ ಇಟ್ಕೊಂಡಿದ್ದೀವಿ ಫೋಟೋನ. ಹಾಗಾಗಿ ಇಲ್ಲೂ ಪೂಜೆ ಕೂಡ ಎಲ್ಲ ಮುಗೀತು. ಸೊ ಅದೇನೋ ಒಂಥರ ಫ್ರೈಡೇ ಅಲ್ವಾ, ನನಗೆ ಶುಕ್ರವಾರ, ಮಂಗಳವಾರ, ಗುರುವಾರ ಅಂದರೆ ಅವತ್ತಿನ ದಿನ ಅಂತೆಲ್ಲ ವಾರ ಮಾಡಿದ್ದಿನ ನನಗೆ ಮನಸ್ಫೂರ್ತಿಯಾಗಿ ಪೂಜೆ ಮಾಡಬೇಕು ಅನ್ನೋದು ನನ್ನ ಇಷ್ಟ ಅಷ್ಟೇ. ಸೊ ಫೈನಲಿ ಮನೆಗೆ ಬಂದೆ. ಶಾಪ್ ಹತ್ರ ಎಲ್ಲ ಪೂಜೆ ಮಾಡಿಬಿಟ್ಟು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ. ಟೈಮ್ ಅವರೆಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಅಲ್ಲಿ ಕೆಲವರೆಲ್ಲ ಹೋಗಿ ಬಂದು ಅವ್ರು ಹೇಳ್ತಿದ್ರು ತುಂಬ ರಶ್ ಇದ್ದಾರೆ, ಜನ ಇದ್ದಾರೆ ಅಂತ ಹೇಳಿದ್ರು. ಸೊ ಮೇ ಬಿ ಆದರೆ ಈವ್ನಿಂಗ್ ಟ್ರೈ ಮಾಡೋಣ ಟೆಂಪಲ್ಗೆ ಹೋಗೋದಕ್ಕೆ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಇವಾಗ ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡ್ರೆ ಒಂದು 2:30-3 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡೆ, ಪ್ಲ್ಯಾನ್ ಮಾಡಿದೆ. ಬಟ್ ಮಳೆ ಬರ್ತಾ ಇದೆ, ಹೆವಿ ಮಳೆ ಬರ್ತಾ ಇದೆ. ಇಲ್ಲಿಂದ ಇವಾಗ ಶಾಪ್ ಹತ್ರ ಹೋಗೋದಕ್ಕೂ ಆಗ್ತಾಯಿಲ್ಲ, ಆ ಥರ ಮಳೆ ಬರ್ತಿದೆ. ಬೆಳಗ್ಗೆಯಿಂದ ಜಿಡಿ ಥರ ಇತ್ತು, ಬಟ್ ಇವಾಗ ಸ್ವಲ್ಪ ಜಾಸ್ತಿನೇ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲೇ ಇದ್ದೀನಿ. 1-2 ರೀಲ್ಸ್ ಮಾಡ್ಕೊಳ್ಳೋಣ ಅಂತ ರೀಲ್ಸು ಮಾಡಿಕೊಂಡೆ. ಸೊ ಹಾಗೆ ನಿಮಗೇನೋ ಒಂದು ತೋರಿಸ್ಬೇಕಿತ್ತು, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ.
ಸೊ ನಾನು ಲಾಸ್ಟ್ ಟೈಮು ಬೆಂಗಳೂರಿಗೆ ಹೋದಾಗ ಈ ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ. 3 ಪೀಸ್ ಸೆಟ್ಟು, ಕಾಟನ್ನೇ, ಸ್ವಲ್ಪ ಅಂತ ಏನಿಲ್ಲ, ಮಿಕ್ಸಿಂಗ್ ಏನಿಲ್ಲ, ಕಾಟನ್ನೇ, ಪ್ಯೂರ್ ಕಾಟನ್ ಥರ ಇದೆ ನೋಡಿ. ಡ್ರೆಸ್ ತೊಗೊಂಡೆ ಒಂದು, ಕಾಣಿಸ್ತಿದ್ಯಾ? ಇದು ನೆಕ್ ಪ್ಯಾಟ್ರನ್ ಈ ಥರ ಬಂದಿದೆ. ಸೊ ಸ್ಲೀವ್ಸು 3-4 ಸ್ಲೀವ್ಸ್ ಇದೆ. ಸೊ ಇದು ಟಾಪು ಆ್ಯಂಡ್ ಇದು ಬಾಟಮ್, ಕಾಟನ್ನೇ, ಇದು ಪ್ಯೂರ್ ಬಾಟಮ್, ಎಲಾಸ್ಟಿಕ್ ಇದೆ ಇದಕ್ಕೆ, ಓಕೆನಾ? ಆ್ಯಂಡ್ ಇದು ದುಪ್ಪಟ ಮಾತ್ರ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಮೈ ಮೇಲೆ ಅಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ, ಈ ಬಿದೋಗೋದು ಅದೆಲ್ಲ ಆಗೋಲ್ಲ. ನೋಡ್ತಾ ಇರ್ಬೋದು ನೀವು, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಮುದ್ದಿದ್ರೂ ಏನೂ ಆಗೋಲ್ಲ ಆ ಥರ ಇದೆ. ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಆ್ಯಂಡ್ ಇದು ಭಾನುವಾರ, ನಾನು ಅಂದರೆ ಭಾನುವಾರ ಅಂತಲ್ಲ, ರೆಗ್ಯುಲರಾಗಿ ಯಾವ ಟೈಮಲ್ಲಿ ಹೋದರೂ ಮೇ ಬಿ ಸಿಗ್ತಾರೆ ಏನೋ ಗೊತ್ತಿಲ್ಲ, ಬಟ್ ನಾನು ಸಂಡೇ ಹೋಗಿದ್ದರಿಂದ ನಾನು ಲಾಸ್ಟ್ ಟೈಮೆಲ್ಲ ಪರ್ಚೇಸ್ ಮಾಡಿದ್ದು ಕೂಡ ನಾನು ಸಂಡೇನೇ ಪರ್ಚೇಸ್ ಮಾಡಿದ್ದು. 3 ಪೀಸ್ ಸೆಟ್ಗಳನ್ನ ಹಾಕಿದ್ರೆ 350 ಅಷ್ಟೇ ಇದು ಕಾಟನ್ದು. ಅಯ್ಯೋ ಚೀಪ್ ಅಂತ, ಚೀಪ್ ರೇಟ್ ಇದೆ ಹೆಂಗಿರುತ್ತೋ ಅಂತ ಅನ್ಕೋಬೋದು, ಬಟ್ ನಾವು ಡೈಲಿ ವೇರ್ ನಾನು ಯೂಸ್ ಮಾಡೋದು ಆಲ್ಮೋಸ್ಟ್ ನನ್ನ ಹತ್ರ ಒಂದು 3-4 ಡ್ರೆಸ್ ಇದೆ ಈ ಥರ ಪೀಸ್ ಸೆಟ್ಟಲ್ಲಿ. ಸೊ ಅದನ್ನೆಲ್ಲ ನಾನು ನೀರಿಗೆ ಹಾಕಿ ಡೈಲಿ ವಾಶ್ ಮಾಡ್ತೀನಿ, ಮಿಷಿನ್ ವಾಶ್ಗೂ ಹಾಕಿದ್ದೀನಿ, ಕೈಯಲ್ಲೂ ವಾಶ್ ಮಾಡ್ತಾಯಿದ್ವಿ ನಾವು. ಸೊ ಎಷ್ಟು ಚೆನ್ನಾಗಿ ಬಾಳಿಕೆ ಬಂದಿದೆ ಅಂದರೆ ಬಟ್ಟೆ ಒಂದು ಚೂರು ಪಿಂಜಲ್ಲ, ಕಲರ್ ಹೋಗಲ್ಲ, ನೀಟಾಗಿ ಬಾಳಿಕೆ ಬರ್ತಾಯಿತ್ತು. ಬಟ್ ನಾನು ಹೋದಾಗ ಆಪ್ಷನ್ಸ್ ಇರಲಿಲ್ಲ, ಸಂಡೇ ಆಗಿದ್ದರಿಂದ ಜನ ಕ್ರೌಡ್ ಇದ್ರಲ್ಲ, ಸೊ ಹಾಗಾಗಿ ಕಲೆಕ್ಷನ್ಸ್ ಎಲ್ಲ ಖಾಲಿ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗಿಬಿಟ್ಟಿತ್ತು ಕಲೆಕ್ಷನ್ಸ್ ಎಲ್ಲ, ಹಾಗಾಗಿ ತೊಗೊಳೋದಕ್ಕಾಗಲಿಲ್ಲ. ಇದೊಂದು ಪೀಸು ಅಮ್ಮಗೆ ಒಂದು ಇದೇ ಸೇಮ್ ಡಿಸೈನ್, ಸೇಮ್ ಪ್ಯಾಟ್ರನಲ್ಲೇ ಪಿಂಕ್ ಕಲರ್ ತೊಗೊಂಡೆ, ಅವರಿಗೆ 2 ಪೀಸ್ ಇತ್ತು. ಸೊ 2 ನಾನೇನು ಇಟ್ಕೊಂಡ್ರೆ ಅಮ್ಮ ನನಗೆ ಕೊಡಿಸಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ, ಹಾಗಾಗಿ ಇದೊಂದು ಪೀಸ್ ಸೆಟ್ನ ತೊಗೋಬೋದು, ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಚಿಕ್ಕಪೇಟೆಯಲ್ಲಿ. ನಿಜವಾಗ್ಲೂ ಹೇಳ್ತೀನಿ, ಸಂಡೇ ಟೈಮಲ್ಲಿ ಅಂದರೆ ರಶ್ ಇರ್ತಾರೆ, ಬಟ್ ಹೋದರೆ ನಿಜವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ ಸ್ಟಾಪ್ಸ್ ಎಲ್ಲ ಸಿಗುತ್ತೆ. 2 ಪೀಸ್ ಸೆಟ್ ತೊಗೊಂಡ್ರು 350ನೇ, 3 ಪೀಸ್ ತೊಗೊಂಡ್ರು 350ನೇ, ಅದು ಹೋಲ್ಸೇಲ್ ರೇಟಲ್ಲಿ ಹಾಕ್ಬಿಟ್ಟಿರ್ತಾರೆ ಆಪ್ಷನ್ಸು. ಸೊ ತೊಗೋಬೋದು, ಯಾವ ಸೈಜ್ ತೊಗೊಂಡ್ರು ಅಷ್ಟೇ. ಆ್ಯಂಡ್ ಇನ್ನೊಂದು ಬಂದು ನಾನು ಈ ಥರ ಒಂದು ಟಾಪ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಜಯನಗರದಲ್ಲಿ ತೊಗೊಂಡಿದ್ದು. ಇದೇನು ನೋಡ್ತಾ ಇದ್ದೀರಾ, ಇದು ಯಾವಾಗದಾದರೂ ಹಾಕ್ಕೊಳ್ತೀನಲ್ಲ ಅವತ್ತು ಕಂಪ್ಲೀಟಾಗಿ ಹೇಳ್ತೀನಿ. ಅವತ್ತು ಈ ಜಯನಗರದಲ್ಲಿ ತೊಗೊಂಡಿದ್ದ ಟಾಪ್ ಅಂತ ನಾನು ಅದರಲ್ಲಿ ಮೆನ್ಷನ್ ಮಾಡ್ತೀನಿ, ಬಟ್ ಇವಾಗ ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಸ್ಟಿಚ್ ಹಾಕ್ಸೋದಕ್ಕೆ ಎತ್ಕೊಂಡು ಹೋಗಬೇಕು, ಸ್ವಲ್ಪ ಲೂಸ್ ಇದೆ. ಎಕ್ಸೆಲ್ ತೊಗೊಳ್ತೀನಿ, ಬಟ್ ನನಗೆ ಎಲ್ಲಿ ತೊಗೊಂಡ್ರೆ ತುಂಬ ಟೈಟು, ಎಕ್ಸೆಲ್ ತೊಗೊಂಡ್ರೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಸ್ಲೀವ್ಸ್ ಇರುತ್ತೆ, ಸ್ಲೀವ್ ಬರಲ್ಲ ಇದಕ್ಕೆ, ಆಫ್ ಸ್ಲೀವೇ ಇದು. ಸೊ ಇದೇ ಥರ ಇರುತ್ತೆ, ಇದ್ರ ಮೇಲೆ ಕೋಟ್ ಕೊಟ್ಟಿದ್ದಾರೆ. ಈ ಥರ ಒಂದು ಪ್ಯಾಟ್ರನ್ ಡ್ರೆಸ್ ನನ್ನ ಹತ್ರ ನಿಜವಾಗ್ಲೂ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ಪ್ಯಾಟ್ರನ್ನ ನಾನು ಪರ್ಚೇಸ್ ಮಾಡಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಥ್ರೆಡ್ ವರ್ಕ್ ಇದೆ. ಇದು ಫ್ರಂಟಲ್ಲೆಲ್ಲ ಥ್ರೆಡ್ ವರ್ಕಲ್ಲಿ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡೆಲ್ಲ ಪ್ಲೇನ್ ಇದೆ. ಫುಲ್ ಲೆಂತು, ಟಾಪ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಕೂಡ ಇದು ಒಂದು ಕೋಟ್ ಥರ ಇದೆ, ಶ್ರಗ್ ಥರ, ತುಂಬ ಚೆನ್ನಾಗಿದೆ. ಇದಕ್ಕೆ 1200 ಹೇಳಿದ್ರು. ಜಯನಗರ್ ಫುಲ್ ಬ್ಲ್ಯಾಕಲ್ಲಿ ತೊಗೊಂಡಿದ್ದು ಲಾಸ್ಟ್ ಟೈಮ್ ಹೋದಾಗ್ಲೇ. ಏನೋ ಸ್ವಲ್ಪ ಕೆಲಸ ನಮ್ಮ ಚಿಕ್ಕಮ್ಮ ಮನೆಗೆ ಹೋದಾಗ ಇದು ಕಣ್ಣಿಗೆ ಬಿತ್ತು, ಈ ಥರ ಒಂದು ಪ್ಯಾಟ್ರನ್ ನನ್ನ ಹತ್ರ ಇರಲಿಲ್ವಲ್ಲ ಅಂತ ಅಂದ್ಕೊಂಡು ಇದೊಂದು ಪರ್ಚೇಸ್ ಮಾಡಿದೆ. ಇದಕ್ಕೆ 1200 ಹೇಳಿದ್ರು, 850 ಏನೋ ಪೇ ಮಾಡಿದೆ ನಾನು ಕಮ್ಮಿ ಕೇಳಿದೆ. ಈಗ ಮೊದಲಿನ ಥರ ಇಲ್ಲ, 4 ಬ್ಲ್ಯಾಕಲ್ಲಿ ತುಂಬ ಬಾರ್ಗಿಂಗ್ ಎಲ್ಲ ಕೊಡಲ್ಲ. ಸೊ ಇದೊಂದು ಪರ್ಚೇಸ್ ಮಾಡಿದೆ. ಸೊ ಇದನ್ನು ಇವಾಗ ಸ್ಟಿಚ್ ಹಾಕ್ಸೋದಕ್ಕೆ ಎತ್ಕೊಂಡು ಹೋಗಬೇಕು.